ಅಡ್ಕಬರೆ ಶೈನಿಂಗ್ ಸ್ಟಾರ್ ಯೂಟ್ಯೂಬ್ ಚಾನೆಲಿಗೆ ಸ್ವಾಗತ. ಇಂದು ನಾವು ಹಳದಿ ಎಲೆಯ ಗಟ್ಟಿ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಹಿಂದೂ ಧರ್ಮದ ಬಂಧು ಬಾಂಧವರಿಗೆ ವಿಶೇಷ ದಿನ. ಇವತ್ತು ಅವರು ನಾಗರ ಪಂಚಮಿಯನ್ನು ಆಚರಿಸುತ್ತಿದ್ದಾರೆ. ಇವತ್ತು ಹೆಚ್ಚಾಗಿ ಎಲ್ಲರೂ ಹಳದಿ ಎಲೆಯಿಂದ ಗಟ್ಟಿಯನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ನಾವು ಕೂಡ ಹಳದಿ ಎಲೆಯ ಗಟ್ಟಿಯನ್ನು ಮಾಡೋಣ ಬನ್ನಿ. ಮೊದಲಿಗೆ ನಾವು ಹಳದಿ ಎಲೆಯನ್ನು ಚೆನ್ನಾಗಿ ತೊಳ್ಕೊಂಡು ಒಣಗಿಸಿಡಬೇಕು. ಇದನ್ನು ಮಾಡಲಿಕ್ಕೆ ನಾವು ಅಕ್ಕಿಯನ್ನು ಬೆಳಿಗ್ಗೆಯನ್ನು ನೆನೆಯಾಕಿಟ್ಟಿದ್ವಿ. ಈಗ ಅಕ್ಕಿಯನ್ನು ನಾವು ಗ್ರೈಂಡರಿಗೆ ಹಾಕಿ ಗ್ರೈಂಡ್ ಮಾಡ್ತೇವೆ. ಅದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ನೀರಾಗಿರಬಾರ್ದು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅದು ಗ್ರೈಂಡ್ ಮಾಡಬೇಕಾದ್ರೆ ಈಗ ಹಳದಿ ಎಲೆ ಗಟ್ಟಿ ಮಾಡಲಿಕ್ಕೆ ಚೂರ್ಣವನ್ನು ತಯಾರಿಸ್ಕೊಳ್ಬೇಕು. ಒಳಗೆ ಸ್ಟಫಿಂಗ್ ಹಾಕಲಿಕ್ಕಿದೆ. ಸೊ ಅದಕ್ಕೋಸ್ಕರ ನಾವು ಬೆಲ್ಲ, ಕಾಯಿ ಹಾಗೂ ಏಲಕ್ಕಿಯನ್ನು ಹುಡಿ ಮಾಡ್ಕೊಂಡು ಇಟ್ಟಿದ್ದೇವೆ. ಇದನ್ನೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ಈ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಉಡಬೇಕು ತೆಳುವಾಗಿ. ಒತ್ತಿ ಇಟ್ಕೊಳ್ಬೇಕು. ಈಗ ಉಳ್ಳನ್ನೆಲ್ಲ ಒತ್ತಿ ಇಟ್ಕೊಂಡಾಗಿದೆ. ಇದಕ್ಕೀಗ ಸ್ಟಫಿಂಗ್ ಹಾಕಬೇಕು. ಎಲ್ಲ ಹಾಕಿ ಆಗಿದೆ. ಈಗ ಇದನ್ನ ಚೆನ್ನಾಗಿ ಮುಚ್ಕೊಳ್ಳೋಣ. ಎಲ್ಲ ರೆಡಿಯಾಗಿದೆ. ಈಗ ಇದನ್ನು ನಾವು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ತೇವೆ. ಇದನ್ನು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡೋಣ. ಇದು ಬೆಂದಿದೆ. ಒಂದೊಂದೇ ತೆಗಿತಾ ಇದ್ದೇನೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ನಮ್ಮಮ್ಮ ಮಾಡಿದ ಹಳದಿ ಎಲೆಯ ಗಟ್ಟಿ ತುಂಬ ಚೆನ್ನಾಗಾಗಿದೆ. ಸಿಹಿಯಾಗಿದೆ. ನೀವು ಕೂಡ ಮಾಡಿ ತಿಂದು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್